ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕಬ್ಬಿಣದ ವಸ್ತುಗಳನ್ನು ಹೇಗೆ ಸೀಸನ್ ಮಾಡೋದು ಅಥವಾ ಪಳಗಿಸೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಈ ರೀತಿ ಸ್ಟಿಕ್ಕರ್ ಇರುತ್ತಲ್ಲ, ಅದನ್ನು ಡೈರೆಕ್ಟಾಗಿ ಬಿಸಿ ಮಾಡೋದ್ರಿಂದ ಸ್ವಲ್ಪನೂ ಕಷ್ಟ ಇಲ್ಲದೆ ಈಸಿಯಾಗಿ ಆ ಗಮ್ಮೆಲ್ಲ ಬಂದುಬಿಡುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಾವು ದಿನ ಅಕ್ಕಿ ತೊಳಿತೀವಲ್ವ, ಅಕ್ಕಿ ನೀರನ್ನು ಚೆಲ್ತೀವಿ, ಆ ನೀರನ್ನು ಎತ್ತಿಟ್ಕೋಬೇಕು. ಆಮೇಲೆ ಅನ್ನ ಆದಮೇಲೆ ಗಂಜಿ ಬಸ್ಬಿಟ್ಟು ಆ ಗಂಜಿನೂ ಕೂಡ ಎತ್ತಿಟ್ಕೋಬೇಕು. ಅಕಸ್ಮಾತ್ ನೀವು ಗಂಜಿ ತೆಗಿಯಲ್ಲ ಅನ್ನೋ ಥರ ಇದ್ದರೆ ಬರೀ ಅಕ್ಕಿ ತೊಳೆದಿರೋ ನೀರೇ ಸಾಕಾಗುತ್ತೆ. ಈಗ ಆ ನೀರಿಗೆ 1 ಟೇಬಲ್ ಸ್ಪೂನಷ್ಟು ಅಂಟ್ವಾಳದ ಪುಡಿ, 1 ಟೇಬಲ್ ಸ್ಪೂನಷ್ಟು ಸೀಗೆ ಪುಡಿ ಮತ್ತು 1-2-3 ನಿಂಬೆಹಣ್ಣು ಸಿಪ್ಪೆ ಹಾಕಬೇಕು. ಶುಂಠಿ ಇದ್ರೂ ಶುಂಠಿ ಹಾಕ್ಬೋದು, ನಿಂಬೆಹಣ್ಣಿಲ್ಲ ಅಂದರೆ ಹುಣಸೆ ಹಣ್ಣು ಕೂಡ ಹಾಕಬಹುದು. ಈಗ ಈ ನೀರಿಗೆ ಇನ್ನೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದಿ ಬಂದ ಮೇಲೆ ಡೈರೆಕ್ಟಾಗಿ ಆ ಪಾತ್ರೆಗಳನ್ನು ಆ ನೀರಲ್ಲಿ ಎದ್ದಬೇಕು. ಇದನ್ನು 2-3 ದಿನ ಹಾಗೆ ಬಿಟ್ಬಿಡಬೇಕು. ನಾನೀಗ 2 ದಿನ ಆದಮೇಲೆ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆ ಮಸಿ, ಅದೇನು ಬ್ಲ್ಯಾಕ್ ಕಲರ್ ಏನೋ ಮಸಿ ಥರ ಹಚ್ಚಿರ್ತಾರೆ, ಅದೆಲ್ಲ ನೀಟಾಗಿ ಹೋಗುತ್ತೆ. ನೋಡ್ತಾ ಇರ್ಬೋದು, ನಿಮಗೆ ನೀಟಾಗಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಕಪ್ಪಗೆ ಮಣ್ಣು ಥರ ಎಲ್ಲ ಬರುತ್ತೆ. ನಾವು ಕಬ್ಬಿಣದ ವಸ್ತುಗಳನ್ನು ಎಷ್ಟೇ ಕ್ಲೀನ್ ಮಾಡಿದ್ರು, ಎಷ್ಟೇ ಉಜ್ಜಿದ್ರೂ, ಎಷ್ಟು ಸಾರಿ ಬಿಸಿ ಮಾಡಿದ್ರೂ ಅದರಲ್ಲಿ ಈ ರೀತಿ ಕಪ್ಪು ಅಂಶ ಹೋಗಿರೋದಿಲ್ಲ. ನಾವೇನಾದರೂ ಈ ರೀತಿ ಅಕ್ಕಿ ನೀರಲ್ಲಿ ನೆನೆಸಿಡೋದ್ರಿಂದ ಪ್ರತಿಯೊಂದು ಅದರಲ್ಲಿರೋ ಗಲೀಜು ಎಲ್ಲ ಹೋಗುತ್ತೆ. ನೋಡಿ, ಇದುವರೆಗೂ ನಾನು ಸ್ವಲ್ಪ ಕೂಡ ಸೋಪೂ ಹಾಕಿಲ್ಲ, ಉಜ್ಜೂ ಇಲ್ಲ, ಆದರೆ ಎಷ್ಟು ಚೆನ್ನಾಗಿ ಅದರಲ್ಲಿರೋ ಮಸಿ ಎಲ್ಲ ಬಿಟ್ಕೊಂಡು ಹೋಗ್ತಾ ಇದೆ. ಇದಾದಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದ್ರೆ ನೋಡಿ ಕಲರ್ ಎಷ್ಟು ಚೇಂಜ್ ಆಯಿತು. ಈಗ ನಾನು ಸ್ಟೀಲ್ ಗುಂಜು ತೊಗೊಂಡು ಚೆನ್ನಾಗಿ ಉಜ್ಜುತ್ತಾ ಇದ್ದೀನಿ. ಅದು ಎಷ್ಟು ನಾವು ಚೆನ್ನಾಗಿ ಉಜ್ಜುತ್ತೀವೋ ಆವಾಗ ಆ ಮಸಿ ಇನ್ನೂ ನೀಟಾಗಿ ಹೋಗುತ್ತೆ. ನೋಡಿ ಎಷ್ಟು ಕಲರ್ ಎಲ್ಲ ಹೋಗಿದೆ, ಕೈ ಮೂಡಿ ನಂದು ಎಷ್ಟು ಮಸಿ ಆಗಿದೆ. ನಾವೇನಾದರೂ ಚೆನ್ನಾಗಿ ಕ್ಲೀನ್ ಮಾಡದೇ ಇದ್ದರೆ ಆ ಮಸಿ ಎಲ್ಲ ನಮ್ಮ ಹೊಟ್ಟೆಗೆ ಹೋಗುತ್ತೆ. ಈಗ ಇದನ್ನೆಲ್ಲ ಉಜ್ಜಾದಮೇಲೆ ಒಂದು ಸರಿ ಸೋಪ್ ಹಚ್ಚಿ ನೀಟಾಗಿ ತೊಳಿಬೇಕು. ಅದಾದಮೇಲೆ ಚೆನ್ನಾಗಿ ಬಿಸಿ ಮಾಡಬೇಕು, ಹೊಗೆ ಬರೋ ಥರ ಬಿಸಿ ಮಾಡಿ ಎಣ್ಣೆ ಹಚ್ಚಬೇಕು. ಮತ್ತು ತೊಳೆದು ಈ ರೀತಿ 1-2 ಸಾರಿ ಬಿಸಿ ಮಾಡೋದು, ಎಣ್ಣೆ ಹಚ್ಚೋದು, ತೊಳೆಯೋದು ಮಾಡಿದ್ರೆ ನಮ್ಮ ಕಬ್ಬಿಣದ ವಸ್ತುಗಳು ರೆಡಿ ಆಗುತ್ತೆ. ನಾನೀಗ ಒಂದು ಮೊಟ್ಟೆ ಹಾಕಿ ತೋರಿಸ್ತಾ ಇದ್ದೀನಿ. ಆಮ್ಲೆಟ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇದು ಫಸ್ಟ್ ಟೈಮ್ ಸ್ವಲ್ಪ ಗಜಿಬಿಜಿ ಆಗುತ್ತೆ, ಮಾಡ್ತಾ ಮಾಡ್ತಾ ಆಮೇಲೆ ತುಂಬ ಚೆನ್ನಾಗಿ ಪಳಗಿರುತ್ತೆ. ಇದು ಈಗ ಸ್ವಲ್ಪ ಕೂಡ ಗಲೀಜಿಲ್ಲ, ಮಸಿ ಕೂಡ ಇಲ್ಲ. ನಿಮಗೆ ಸೈಡಲ್ಲಿ ನೋಡ್ಬೋದು ವೈಟಾಗಿ ಕಾಣಿಸ್ತಾ ಇದೆ. ಮಾಡ್ತಾ ಮಾಡ್ತಾ ಇನ್ನೂ ಚೆನ್ನಾಗಾಗುತ್ತೆ ಅದು. ಈ ಆಮ್ಲೆಟನ್ನು ತಿನ್ನೋಕ್ಕೆ ಹೋಗಬಾರ್ದು, ಬಿಸಾಕಬೇಕು. ಇದಾದಮೇಲೆ ಒಂದು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಆ ಈರುಳ್ಳಿ ಕೂಡ ಬಿಸಾಕಬೇಕು. ನಾನು ಈಗ ಹೇಳಿದಂಥ ಕ್ಲೀನಿಂಗ್ ಪ್ರೋಸೆಸ್ ಏನಿದೆ ಅದು ಬರೀ ಹೊಸ ಕಬ್ಬಿಣದ ವಸ್ತುಗಳಿಗೆಲ್ಲ ಹೇಳಿದ್ದು. ನಾನು ಆಲ್ರೆಡಿ ನೀವು ಯೂಸ್ ಮಾಡ್ತಾ ಇರೋ ಮನೇಲಿರೋಂಥ ಕಬ್ಬಿಣದ ವಸ್ತುಗಳಿಗೆ ಈ ರೀತಿ ಮಾಡಿ ನೋಡಿ, ನಿಮಗೆ ಅದರಲ್ಲಿ ಎಷ್ಟು ಗಲೀಜು ಬರುತ್ತೆ, ಕೊಳೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಬರೀ ಕಬ್ಬಿಣ ಮಾತ್ರ ಅಲ್ಲ, ಮನೇಲಿರುವಂಥ ಇಂಡೋಲಿಯಮ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಯಾವುದೇ ಗಲೀಜು ಪಾತ್ರೆಯಲ್ಲೂ ಕೂಡ ಈ ರೀತಿ ಅಕ್ಕಿ ನೀರಲ್ಲಿ ನೆನೆಸಿಡೋದ್ರಿಂದ ತುಂಬ ಚೆನ್ನಾಗಿ ಗಲೀಜು ಹೋಗುತ್ತೆ. ಈಗ ಫ್ರೈ ಮಾಡಿರುವಂಥ ಈರುಳ್ಳಿನೆಲ್ಲ ಬಿಸಾಕಿ ಚೆನ್ನಾಗಿ ಕೊನೆಯದಾಗಿ ಇನ್ನೊಂದು ಸರಿ ವಾಶ್ ಮಾಡ್ತೀನಿ ಸೋಪ್ ಹಾಕಿ. ಅದಾದಮೇಲೆ ಆ ಬಾಣಲಿನ ಚೆನ್ನಾಗಿ ಬಿಸಿ ಮಾಡಿ ಎಣ್ಣೆನ ಹಚ್ಚಬೇಕು. ಇದೀಗ ಅಡುಗೆ ಮಾಡೋದಕ್ಕೆ ರೆಡಿ ಆಗಿದೆ. ನಾವು ಏನು ಬೇಕಾದರೂ ಕುಕ್ ಮಾಡ್ಬೋದು ಇದರಲ್ಲೀಗ. ಮತ್ತಿದು ನಾನು ಯಾವ ಪಾತ್ರೆ ತೊಳೆಯೋದಕ್ಕೆ ಅಂತ ಬಳಸಿದ್ನೋ ಆ ಪಾತ್ರೆ ನಾನು ಕಷ್ಟಪಡ್ದೇ ಎಷ್ಟು ನೀಟಾಗಿದೆ ನೋಡಿ. ಒಂಚೂರು ಕೂಡ ಕೊಳೆ ಇಲ್ಲ, ಗಲೀಜಿಲ್ಲ, ನೆನೆಸಿಟ್ಟಿರೋ ನೀರಲ್ಲೇ ನೀಟಾಗಿದೆ. ಯಾವುದೇ ಕಬ್ಬಿಣದ ವಸ್ತುಗಳನ್ನಾದ್ರೂ ನಾವು ಬಳಸಿದ ತಕ್ಷಣ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡೋದ್ರಿಂದ ಅದು ಸ್ವಲ್ಪ ಕೂಡ ಹಾಳಾಗೋದಿಲ್ಲ. ಹಾಗೆ ಅದು ಹೋಗ್ತಾ ಹೋಗ್ತಾ ನಾನ್ ಸ್ಟಿಕ್ ಥರ ಆಗಿಬಿಡುತ್ತೆ.